ತಿರುಪತಿ ಪ್ರಕರಣದ ಬೆನ್ನಲ್ಲಿ ಬಹುದಿನದ ಬೇಡಿಕೆಯಾಗಿರುವ ಇನ್ನೊಂದು ವಿಷಯ ಪ್ರಾಮುಖ್ಯತೆಗೆ ಮುಂದಕ್ಕೆ ಬಂದಿದೆ. ಪ್ರಮುಖ ಸ್ವಾಮೀಜಿಗಳು, ಮಠಮಂದಿರಗಳು, ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನು ಮುಜರಾಯಿ ಇಲಾಖೆಯಿಂದ ಮುಕ್ತಗೊಳಿಸಬೇಕು ಎಂಬುದು ಎಲ್ಲರ ಈಗ ಒತ್ತಾಸೆ. ನಿನ್ನೆ ಜಗ್ಗಿ ವಾಸುದೇವ್, ಶ್ರೀ ರವಿಶಂಕರ್, ಪೇಜಾವರ ಶ್ರೀ ಇದೆಲ್ಲ ಮಾತಾಡಿದರು. ಇವತ್ತು ರಾಯರ ಮಠದಲ್ಲಿ ಸುಬುಧೇಂದ್ರ ತೀರ್ಥರು ಅದನ್ನೇ ಹೇಳಿದ್ದಾರೆ. ಸರ್ಕಾರದ ರಾಜಕೀಯದ ಕಾರಣ ಇಂಥ ತೊಂದರೆಗಳಾಗ್ತಾ ಇವೆ. ಈ ಸನ್ನಿವೇಶ ಬರಬಾರದು ಅಂದರೆ ಮಠಗಳಿಗೆ ಒಂದು ಮುಕ್ತಿ ಸಿಗಬೇಕು. ಅದಕ್ಕೆ ಅಂದರೆ ದೇವರೇ ಬಿಡುಗಡೆ ಪಡಿಬೇಕೀಗ. ರಾಮಲಿಂಗಾರೆಡ್ಡಿಯವರು ರಾಜ್ಯದ ಯಾವ ಮಠನೂ ಸರ್ಕಾರದ ಅಧೀನದಲ್ಲಿಲ್ಲ ಅಂತ. ಮಠ ಅಲ್ಲ, ದೇವಸ್ಥಾನ ಕೇಳ್ತಿರೋದು, ಮಠಕ್ಕೆ ಹೇಳಿಲ್ಲ. ದೇವಸ್ಥಾನಗಳಿಗೆ ಹೇಳಿರೋದು. ರಾಮಲಿಂಗಾರೆಡ್ಡಿಯವರು ದಿಕ್ ತಪ್ಪಿಸ್ಬಾರ್ದು. ಮಠ ಮತ್ತು ದೇವಸ್ಥಾನ ಅಂತ ಹೇಳಿದ್ರೆ ದೇವಸ್ಥಾನ ಕೇಳಿ, ಮಠ ಇಲ್ವಲ್ಲ, ದೇವಸ್ಥಾನ ಯಾಕೆ? ಮಠ. ಇನ್ನು ಆರ್ ಬಿ ತಿಮ್ಮಾಪುರ ದೇವಸ್ಥಾನದ ಬಗ್ಗೆ ಮಾತಾಡೋರಿಗೆ ಹಿಂದೂ ಜನರ ಬಗ್ಗೆ ಅದಾಯ್ತು, ಅವ್ರು ಹಿಂದೂ ಜನರ ಬಗ್ಗೆ ಯೋಚನೆ ಮಾಡಲಿ. ಗುಂಡಿನ ಬಗ್ಗೆ ಮಾತನಾಡುವ ಬಗ್ಗೆ, ಜನರ ಆರೋಗ್ಯದ ಬಗ್ಗೆ ಚಿಂತೆ ಮಾಡಿ ಮಂತ್ರಿಗಳೇ ಅಂತ ಯಾಕೆ ಇವ್ರಿಗೆ ಹೇಳಬಾರ್ದು? ಈ ಅಬಕಾರಿ ಮಂತ್ರಿಗೆ ನೀವು ಯಾಕೆ ಮಾಡಲ್ಲ ಅದನ್ನ? ನೀವು ಗುಂಡು ಮಂತ್ರಿ ತಾನೆ? ಗುಂಡಿನ ಬಗ್ಗೆ ಮಾತನಾಡುವವರು, ಗುಂಡಿನ ಮಂತ್ರಿಯಾಗಿವರು ಮೊದಲು ಜನರ ಆರೋಗ್ಯದ ಬಗ್ಗೆ ಮಾತನಾಡಿ ಅಂತ ಯಾಕೆ ಹೇಳಬಾರ್ದು ನಾವು? ಅದಕ್ಕೆ ಆದಾಯ ಬೇಕಾ? ಅದಕ್ಕೆ ನಿಮಗೆ ಮಾತಾಡೋದು ಬೇಡವಾ ಹಂಗಾರೆ ಮಂತ್ರಿಗೆ? ಹಂಗಾಗಲ್ಲ. ಮತ್ತು DCM ಅವರು ಬೇಕಿದ್ರೆ ಖಾಸಗಿ ದೇಗುಲ ಮಾಡಿ. ಈ ಪುಕ್ಕಟ್ಟೆ ಸಲಹೆ ಕೊಡಕ್ಕೆ ಅವರೊಬ್ಬರೇ ಬೇಕಾಗಿಲ್ಲ. ಇಲ್ಲಿ ಖಾಸಗಿ ಮಾಡ್ಕೊಳ್ಳಿ. ಹಾಂ, ಸುಪ್ರೀಂ ಕೋರ್ಟ್ನಲ್ಲಿ ಏನೋ ಒಂದು ಲಡ್ಡೂದ ಕೇಸ್ ಆಗಿದೆ. ಪುಕ್ಕಟ್ಟೆ ಸಲಹೆ ಬೇಕಿಲ್ಲ. ಯಾಕೆ ಅಂತಂದರೆ ಖಾಸಗಿ ದೇಗುಲ ಮಾಡ್ಕೊಳ್ಳೋರು ಮಾಡ್ಕೋತಾರೆ. ಸರ್ಕಾರದ ನಿಯಂತ್ರಣದಲ್ಲಿ ದೇಗುಲಗಳಿವೆಯಲ್ಲ, ನೀವು ಭಾಳ ನಿಷ್ಪಕ್ಷಪಾತವಾದ ಸರ್ಕಾರಗಳು ಅನ್ನೋದನ್ನು ಬುರುಡೆ ಬಿಡ್ತೀರಲ್ಲ ಎಲ್ಲರೂ. ಹಾಗಿದ್ರೆ ಅದು ಇತರೆ ಧರ್ಮಗಳ ಪೂಜಾ ಸ್ಥಳಗಳಿಗೂ ಯಾಕೆ ಅನ್ವಯಿಸಲ್ಲ ಅನ್ನೋದು ಎಲ್ಲರ ಪ್ರಶ್ನೆ. ಬರೀ ಹಿಂದೂ ದೇವಾಲಯಗಳಿಗೂ ಮಾತ್ರ ಯಾಕೆ ಬೇಕು ನಿಮ್ಗದು? ಆ ದುಡ್ಡನ್ನೇ ಯಾಕೆ ತಿನ್ನಬೇಕು ನೀವು ಅಂತ ಜನರ ಪ್ರಶ್ನೆ. ಅದನ್ನ ಯಾಕೆ ತಿನ್ನಬೇಕು? ಮತ್ತು ಯಾವ್ಯಾವುದಕ್ಕೋ ಬಳಸ್ಕೋಬೇಕು. ಬಳಸ್ಕೋತಾ ಇದ್ರೆ ಅದೇನೋ ಕ್ಯಾಟಗರಿ ಮಾಡಿದ್ದಾರೆ, ಅವರು ಕೊಡ್ತೀವಿ ಇವರು ಕೊಡ್ತೀವಿ ಅಂತ ಹೇಳ್ತಾರೆ. ಬಟ್ ಏನಕ್ಕದು? ನಿಮಗೆ ಯಾಕದು? ಬೇರೆ ಸಮುದಾಯದಕ್ಕೂ ಆಗದೆ ಇರೋದು ಇದ್ರಲ್ಲಿ ಮಾತ್ರ ಯಾಕೆ? ಅದು ಯಾವ ನ್ಯಾಯ? ಅದು ಖಾಸಗಿ ದೇಗುಲ ಮಾಡ್ಕೊಂಡು ನಿಮ್ಮನ್ನು ನೀನು ಕೇಳ್ಕೊಳ್ಳೋದು ನಾವು ಮಾಡ್ಕೋತೀವಿ. ಸಮಾನತೆ ಇದ್ರಲ್ಲಿ ಬೇಡವಾ? ಇದ್ರಲ್ಲಿ ಬೇಡವಾ? ಬರೀ ಹಿಂದೂಗಳಿಗೆ ಮಾತ್ರ ದೇವಸ್ಥಾನದ ನಿಯಂತ್ರಣ, ಬೇರೆಯವ್ರಿಗೆ ಯಾಕಿರಲ್ಲ? ಹಿಂದೂಗಳದ ಆದಾಯಕ್ಕೆ ಮಾತ್ರ ನಿಮ್ಮದು ನಿಯಂತ್ರಣ, ಬೇರೆದಕ್ಕೆ ಯಾಕೆ ಆದಾಯಕ್ಕೆ ನಿಯಂತ್ರಣ ಇಲ್ಲ? ಅದು ಜನರ ಪ್ರಶ್ನೆ. ಹಾಗಾಗಿ ರಾಜಕಾರಣಿಗಳು ನೀವು ಯೋಗ್ಯರಲ್ಲ. ಕಾಂಗ್ರೆಸ್ ಒಬ್ಬರೇ ಅಲ್ಲ, BJPಗೂ ಸೇರಿಸಿ ಹೇಳ್ತಾ ಇರ್ತಾರೆ. ಕತ್ತೆ ಕಾಯ್ತಾ ಇದ್ದಾರೆ 4 ವರ್ಷ. ಅವರು ಇದ್ರಲ್ಲ 5 ವರ್ಷ. ಆಗ್ಲೂ ಬಂದಿತ್ತಲ್ಲ ಈ ಪ್ರಶ್ನೆ, ಆಗ್ಲೂ ಇತ್ತಲ್ಲ ಈ ದೇಗುಲಗಳಿಂದ ಬಿಡುಗಡೆ ಮಾಡಬೇಕು ಅನ್ನೋ ಪ್ರಶ್ನೆ. ಏನು ಕಡಿದೆ, ಕೊಮಟೆ ಹಾಕದೆ ಬರೀ ಬಾಯಿ ಒರ್ಸ್ಕೊಂಡು ಓಡಾಡ್ಬಿಟ್ರಿ BJPಯವರು. ನೀವು ಬೋಗಸ್ಸೆ, ಕಾಂಗ್ರೆಸ್ನವ್ರು ನೀವು ಬೋಗಸ್ಸೆ, ಇಬ್ರು ಬೋಗಸ್ಸೆ. ಇಲ್ಲಿ ಇಬ್ರು ಡಬಲ್ ಬೋಗಸ್ಗಳೇ ಇದರಲ್ಲಿ. ನಿಮ್ಗೆ ಯಾಕಪ್ಪ ಬೇಕು ದೇವ್ರ ಕೆಲಸ? ಎಂತೆಂಥ ಕೆಲಸಗಳು ಬಾಕಿ ಇವೆ ನಿಮ್ಗಳಿಗೆ, ಇನ್ಕ್ಲೂಡಿಂಗ್ DCM. ದೇವ್ರ ಕೆಲಸ ಯಾಕೆ ನಿಮಗೆ? ಈ ಮೂಲಕ ಆದ್ರೂ ಇದ್ರ ಹೊರಗೆ ಬರೋದಕ್ಕೆ ನೋಡ್ಬೇಕು. ಎಸ್, ಮುಜರಾಯಿ ಇಲಾಖೆಯಿಂದ ಈ ಮಠಮಾನ್ಯಗಳು, ದೇವಸ್ಥಾನಗಳು, ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಮುಕ್ತವಾಗಬೇಕು. ಸ್ವಾತಂತ್ರ್ಯದ ಪೂರ್ವದಲ್ಲಿ ಆಯಾ ಊರಿನ ದೇವಸ್ಥಾನಗಳು, ಮಠಮಾನ್ಯಗಳು ಇದು ಆಯಾ ಶಿಷ್ಯರು, ಭಕ್ತರ ಮತ್ತು ಆ ಸಮುದಾಯದ ಮುಖಂಡರ ನೇತೃತ್ವದಲ್ಲಿ ಇದರ ನಿರ್ವಹಣೆ ಮತ್ತು ವ್ಯವಸ್ಥೆಗಳು ನಡೀತಾ ಇತ್ತು. ಲೌಕಿಕ ಕಾನೂನುಗಳಿಂದ ಇದೆಲ್ಲವೂ ಕೂಡ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಮಂದಿರಗಳು ನಮ್ಮ ದೇಶದಲ್ಲಿ ಲಕ್ಷಗಟ್ಟಲೆ ಇದೆ. ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ನಮ್ಮ ರಾಜ್ಯದಲ್ಲೇ 35,000 ದೇವಸ್ಥಾನಗಳು ಸರ್ಕಾರದ ವ್ಯಾಪ್ತಿಯಲ್ಲಿ ಬರುತ್ತೆ. ಮಠಗಳು ಯಾವುದೂ ಕೂಡ ನಮ್ಮ ರಾಜ್ಯ ಸರ್ಕಾರದ ಅಧೀನದಲ್ಲಿ. ಈ ಸಂವಿಧಾನ ಎಲ್ಲ ಸರ್ವಧರ್ಮ ಯಾರ್ಯಾರು ನಡ್ಕೋತಾರೆ ಅವ್ರಿಗೂ ಅವಕಾಶ ಇದೆ, ಒಬ್ಬರಿಗೆ ಕೊಡಬೇಕಾದ ಅವಶ್ಯಕತೆ. ಇದು ಭಾರಿ ಗುಡಿ ಬಗ್ಗೆ ನೀವು ಹೇಳ್ತಕ್ಕಂಥ ಇವ್ರಿಗೆ ಹಿಂದೂ ಧರ್ಮದವ್ರ ಬಗ್ಗೆನೂ ಸ್ವಲ್ಪ ಯೋಚನೆ ಇರಲಿ. ಹಿಂದೂ ಧರ್ಮ ನೋಡ್ರಿ, ಬೇರೆ ಪಾರ್ಟಿಯವರು ಇರ್ಬೋದು, ಸ್ವಾಮಿಗಳಿರ್ಬೋದು, ಯಾರೇ ಆಗಲಿ ಧಾರ್ಮಿಕ ದತ್ತಿ ಇಲಾಖೆ ಸರ್ಕಾರದ ಒಂದು ಭಾಗ. ಸೊ ಯಾರ್ಯಾರು ಮಾಡಬೇಕು, ಪ್ರೈವೇಟ್ ದೇವಸ್ಥಾನಗಳನ್ನ ಮಾಡ್ಕೊಳ್ಳಿ. ಕರೆಕ್ಟ್ ಅಲ್ವಾ? ಧಾರ್ಮಿಕ ದತ್ತಿ ಇಲಾಖೆ ಸರ್ಕಾರದ ಒಂದು ಭಾಗ, ಶಿಕ್ಷಣ ಇಲಾಖೆ ಸರ್ಕಾರದ ಒಂದು ಭಾಗ, DCM ಅವ್ರದ್ದು ಸೇರಿದಂತೆ ಎಲ್ಲ ಶಿಕ್ಷಣ, ಖಾಸಗಿ ಶಿಕ್ಷಣ ಸಂಸ್ಥೆಗಳು ಯಾಕೆ ಸರ್ಕಾರದ ಭಾಗ ಆಗಬಾರ್ದಂಗಾರೆ? ಅದರಲ್ಲಿ ಜನರ ಬಗ್ಗೆ ಚಿಂತೆ ಬೇಡವಾ? ಹೌದಲ್ವಾ? ಅದರಲ್ಲಿ ಜನರ ಬಗ್ಗೆ ಚಿಂತೆ ಬೇಕೋ ಬೇಡವೋ? ಅದು ಜನರದ್ದೇ ತಾನೇ ಶಿಕ್ಷಣ. ಯಾಕೆ ಎಲ್ಲವನ್ನು ಸರ್ಕಾರದ ವ್ಯಾಪ್ತಿಗೆ ತರಲ್ಲ ನೀವು? ಹಾಗಾರೆ ಯಾರೊಬ್ಬರು ರಾಜಕಾರಣಿಗಳು ಉತ್ತರ ಕೊಡಿಪ್ಪ ನೋಡೋಣ ಅದಕ್ಕೆ.
ಖಾಸಗಿಗೆ ಹೆಚ್ಚು ಯಾಕದು? ಇಂಪಾರ್ಟೆನ್ಸ್ ಹೋಗುತ್ತೆ. ಖಾಸಗಿಲಿ ಲಪ ಟಟ ಪಟ 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 ಅಂತ ಮಾಡ್ಕೊಂಡು ಹೋಗ್ತೀರಿ. ಅಲ್ಲಿ ನಿಮಗೆ ಶಿಕ್ಷಣದ ಭಾಗವಲ್ಲವೋ ಶಿಕ್ಷಣ ಇಲಾಖೆ? ಅಲ್ಲಿ ನಿಯಂತ್ರಣ ಬೇಡ. ಅಲ್ಲಿ ನಿಯಂತ್ರಣ ಬೇಡ. ಅಲ್ಲಿರೋ ದುಡ್ಡು ಸರ್ಕಾರಕ್ಕೆ ಬರಬಾರ್ದು, ಆ ಜನಕ್ಕೆ ಹೋಗ್ಲಿ. ಹೌದು, ಜನಕ್ಕೆ ಅನುಕೂಲ ತಿಮ್ಮಪ್ಪರ ಹೇಳ್ತಿದ್ರಲ್ಲ ಸರ್ವಧರ್ಮ ಅಂತ, ಸುಮ್ಮನೆ ಬುರ್ಡೆ ಬಿಡ್ತಾರಪ್ಪ ಅವ್ರಂತೂ ಎಲ್ಲ ಕೂತ್ಕೊಂಡು ಒಳ್ಳೆ ಏನಪ್ಪ ಸರ್ವಧರ್ಮ ಕರೆಕ್ಟು, ಸಂವಿಧಾನ ಇಲ್ಲ, ಹಾಗಾದ್ರೆ ಎಲ್ಲರಿಗೂ ಒಂದೇ ನಿಯಮ ಇರಬೇಕಲ್ಲ. ಹೌದು, ಎಲ್ಲ ಆಗಿದೆ. ಹಾಂ, ಹಾಗಾಗಿ DCM ಹೇಳಿದ್ರೆ ಖಾಸಗಿ ದೇಗುಲ ಮಾಡ್ಕೊಂಡ್ರೆ ಮಾಡ್ಕೊಳ್ಳೋರು ಮಾಡ್ಕೋತಾರೆ. ಇದು ಬೇಡ ಸರ್, ಅದೊಂದು ಇಲಾಖೆ ಅಂತ. ಶಿಕ್ಷಣದ್ದು ಇಲಾಖೆನೇ. ಎಲ್ಲ ಖಾಸಗಿ ಸಂಸ್ಥೆಗಳು ಹಂಗಾರೆ ಸರ್ಕಾರದ ವ್ಯಾಪ್ತಿಗೆ ಬರಬೇಕು. ಆದ್ರೆ ಆದಾಯ ಜನಕ್ಕೆ ತಲುಪಲಿ. ಹಾಂ, ಅಲ್ಲಿ ಖಾಸಗಿ ಶಾಲೆ ಮಾಡ್ಕೊಳ್ಳೋರು ಮಾಡ್ಕೊಳ್ಳಿ ಬಿಡ್ರಿ ಅಂತ ಯಾಕಂತೀರಿ? ಅವಕಾಶ ಕಲ್ಪಿಸೋದು ಚೆನ್ನಾಗಿದೆ ಇದು. ಎಸ್. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮೊದಲ ಬಾರಿಗೆ 3 ಜಾಮೀನು ಲಭಿಸಿದೆ. ಸಾಕ್ಷ್ಯ ನಾಶದ ಆರೋಪ ಎದುರಿಸುತ್ತಿದ್ದ ಆರೋಪಿ 16 ಕೇಶವಮೂರ್ತಿ ಅವ್ರಿಗೆ ಹೈಕೋರ್ಟು, ಆರೋಪಿ 15 ಕಾರ್ತಿಕ್ ಅಲಿಯಾಸ್ ಕಪ್ಪೆ ಮತ್ತು ಆರೋಪಿ 17 ನಿಖಿಲ್ ನಾಯಕ್ಗೆ 57ನೇ CCH ಕೋರ್ಟು ಜಾಮೀನನ್ನು ಕೊಟ್ಟಿದೆ. ರೇಣುಕಾಸ್ವಾಮಿ ಕೊಲೆ ಅಪಹರಣ ಪ್ರಕರಣದಲ್ಲಿ 3 ಪಾತ್ರ ಇರಲಿಲ್ಲ. ಬದಲಾಗಿ 10 ಲಕ್ಷ ಸಿಕ್ಕತ್ತೆ ಅನ್ನೋ ಆಸೆಗೋ ಅನಿವಾರ್ಯತೆಗೋ ನಾವೇ ಕೊಲೆ ಮಾಡಿದ್ದೀವಿ ಅಂತ 3 ಜನ ಹೋಗಿ ಸರೆಂಡರ್ ಆಗಿದ್ದರು. ಈ 3 ವಿರುದ್ಧ ಪ್ರಕರಣ ದಾಖಲಾಗಿದೆ. ಹಂಗನ್ಬಿಟ್ಟು ಪ್ರಕರಣ ಏನಾಗಲ್ಲ, ಸಾಕ್ಷ್ಯ ನಾಶನೋ ಅಥವಾ ಇನ್ನೊಂದ್ರದ್ದೋ ಪ್ರಕರಣ ಅವ್ರ ಮೇಲೆ ಉಳ್ಕೊಳ್ಳುತ್ತೆ. ಜಾಮೀನು ಸಿಕ್ಕಿದೆ ಅವ್ರಿಗೆ. ಈ ಮಧ್ಯೆ ಎಲ್ಲ ನಾಳೆ ರಿಲೀಸ್ ಆಗ್ಬೋದು. ಅವರೆಲ್ಲ ತುಮಕೂರಲ್ಲಿದ್ದಾರೆ ಆ 3 ಜನ. ಹೌದು. ಈ ಮಧ್ಯೆ SPP ಆಕ್ಷೇಪಣೆ ಸಲ್ಲಿಸಕ್ಕೆ ಸಮಯ ಕೇಳಿದ ಪರಿಣಾಮ ದರ್ಶನ್ ಜಾಮೀನು ಅರ್ಜಿ ಸೆಪ್ಟೆಂಬರ್ 27ಕ್ಕೆ, ಪವಿತ್ರ ಗೌಡ ಜಾಮೀನು ಅರ್ಜಿ ಸೆಪ್ಟೆಂಬರ್ 25ಕ್ಕೆ ಹೋಗಿದೆ. ಇನ್ನೂ ಯಾರೋ ಜಾಮೀನು ಕೋರಿ ನಾಗರಾಜ್, ಲಕ್ಷ್ಮಣ್, ರಾಘವೇಂದ್ರ, ಅನುಕುಮಾರ್, ಪವನ್ ಅನ್ನೋರು ಕೂಡ ಈಗ ಕೋರ್ಟ್ಗೆ ಬಂದಿದ್ದಾರೆ. ಎಲ್ಲರೂ ಎಕ್ಸ್ಪೆಕ್ಟೆಡ್ ಇದು. ಚಾರ್ಜ್ ಶೀಟ್ ಆದಮೇಲೆ ಒಬ್ಬೊಬ್ಬರಾಗಿ ಬರ್ತಾರೆ ಬೇಲ್ಗೆ ಅನ್ನೋದು ಎಕ್ಸ್ಪೆಕ್ಟೆಡ್ ಅದು. ಈ ಮಧ್ಯೆ ವಿಜಯಲಕ್ಷ್ಮಿ ಅಂದರೆ ಅವ್ರ ಪತ್ನಿ ಜೈಲಲ್ಲಿ ಹೋಗಿ ಅವ್ರಿಗೇನು ಧೈರ್ಯ ಹೇಳಿದಾರಂತೆ, ಡೋಂಟ್ ವರಿ ಎಲ್ಲ ಸರಿ ಹೋಗುತ್ತೆ ಅಂತೇನೋ ಹೇಳಿದಾರಂತೆ. ಫೇರ್, ಪತ್ನಿಯಾಗಿ ಅವ್ರು ಕೆಲಸ ಮಾಡ್ತಾರೆ. ಕೇಶವಮೂರ್ತಿ ಅವ್ರಿಗೆಲ್ಲ ಸಿಕ್ಕಿದ್ದಕ್ಕೆ ದರ್ಶನ್ ಖುಷಿಯಾಗಿದೆ ಅಂತೆ. ಆಗಿರ್ಬೋದು, ನಮ್ಮ ತಂಡದಲ್ಲಿದ್ದಂಥ ಯಾರೋ 3 ಜನಕ್ಕೆ ಯಾರೋ ಫ್ರೀ ಆಯ್ತಲ್ಲಪ್ಪ ಅಂತ ಇರ್ಬೋದು. ಅವ್ರಿಗೆ ಸಿಕ್ಕ ಮೇಲೆ ತನಗೂ ಸಿಗಬಹುದು ಅನ್ನೋ. ಹಾಗಾಗಲ್ಲ, ಎಲ್ಲ ಆರೋಪಿಗಳನ್ನು ಒಂದೇ ತಕ್ಕಡಿಯಲ್ಲಿ ಹಾಕೊಂಡು ನೋಡಕ್ ಬರಲ್ಲ. ಅವ್ರ ಮೇಲೆ ಬಟ್ ಅದನ್ನು ಹೇಗೆ ನೋಡಬೇಕು, ಬಿಡಬೇಕು, ಅವ್ರನ್ನ ತಕ್ಕಡಿಯಲ್ಲಿ ಯಾವ ರೀತಿ ತೂಕ ಹಾಕಬೇಕು ಕಾನೂನಿನ ದೃಷ್ಟಿಕೋನದಲ್ಲಿ ಅನ್ನೋದು ನ್ಯಾಯಾಲಯ ಹೇಳುತ್ತೆ. ಎಸ್. ಇನ್ನು ಶಾಸಕ ಮುನಿರತ್ನ ವಿರುದ್ಧದ 3 ಪ್ರಕರಣಗಳ ಕೇಸ್ ಫೈಲ್ ಅಧಿಕೃತವಾಗಿ SITಗೆ ವರ್ಗವಾಗಿದೆ. ಹೀಗಾಗಿ BK ಸಿಂಗ್ ನೇತೃತ್ವದ SIT ನ್ಯಾಯಾಂಗ ಬಂಧನದಲ್ಲಿರುವ ಮುನಿರತ್ನರನ್ನ ಬಾಡಿ ವಾರೆಂಟ್ ಮೂಲಕ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಕ್ಕೆ ಮುಂದಾಗಿದ್ದಾರೆ. ಇಂದು ಬೆಂಗಳೂರಿನ 42ನೇ ACMM ಕೋರ್ಟ್ಗೆ ಈ ಸಂಬಂಧ SIT ಅರ್ಜಿ ಹಾಕೊಂಡಿದೆ. ಈ ಅರ್ಜಿ ವಿಚಾರಣೆ ನಾಳೆ ನಡೆಯುತ್ತೆ. ಈ ಮಧ್ಯೆ ಕಗಲಿಪುರ ರೇಪ್ ಕೇಸ್ ಸಂಬಂಧ ಮುನಿರತ್ನ ಸಲ್ಲಿಸಿರೋ ಜಾಮೀನು ಅರ್ಜಿಯ ವಿಚಾರಣೆ ನಾಡಿದ್ದಿಗೆ ಮುಂದೂಡಿಕೆಯಾಗಿದೆ. ಇನ್ನು ಮುನಿರತ್ನ ಪ್ರಕರಣವನ್ನು SITಗೆ ವಹಿಸಿರುವುದನ್ನು ಗೃಹ ಸಚಿವರು ಸಮರ್ಥಿಸಿಕೊಂಡಿದ್ದಾರೆ. ಆದರೆ ಮುನಿರತ್ನ ವಿಚಾರದಲ್ಲಿ ಸರ್ಕಾರ ಪೂರ್ವಾಗ್ರಹ ಪೀಡಿತವಾಗಿದೆ, ಅವರನ್ನ ರಾಜಕೀಯವಾಗಿ ಮುಗಿಸಲು ಸಂಚನ್ನ ಮಾಡಿದ್ದಾರೆ ಅಂತ ಬಿಜೆಪಿ ಆರೋಪಿಸಿದೆ. ಮುನಿರತ್ನ ನಮ್ಮ ಶಾಸಕರು, ಅವ್ರ ಮೇಲೆ SIT ರಚನೆ ಮಾಡಿದ್ದಾರೆ. ಇಂಥದೇ ಆಪಾದನೆಗಳು ಕಾಂಗ್ರೆಸ್ ಪಕ್ಷದ ಶಾಸಕರುಗಳ ಮೇಲೆ ಬಂದಾಗ ಅವರಿಗೊಂದು ನೀತಿ, ಬಿಜೆಪಿ ಶಾಸಕರಿಗೆ ಒಂದು ನೀತಿಯನ್ನ ಅನುಸರಿಸ್ತಾ ಇದೆ. ಈ ಸರ್ಕಾರ ಪೂರ್ವಾಗ್ರಹ ಪೀಡಿತವಾಗಿ ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇದೆ. ಈ ಸರ್ಕಾರ ರಾಜಕಾರಣದಿಂದಲೇ ಬದಿಗೆ ಸರಿಸಬೇಕು ಅನ್ನುವಂತ ಸಂಚು ನಡೆಸ್ತಾ ಇರ್ತಕ್ಕ. ಆಲ್ರೈಟ್, ಅದೆಲ್ಲ ಅವ್ರವ್ರ ಪೊಲಿಟಿಕಲ್ ಫೈಟು. ಅಲ್ಟಿಮೇಟ್ಲಿ ಅದನ್ನು ಕೋರ್ಟಲ್ಲೇ ಫೈಟ್ ಮಾಡಬೇಕು, ಕೋರ್ಟಲ್ಲೇ ಪ್ರೂವ್ ಮಾಡಬೇಕು. ಒನ್ಸ್ ಎ ಕೇಸ್ ಎಮರ್ಜಸ್ ಅಲ್ಲಿ ನನ್ನ ಮನ. ಈ ಮಧ್ಯೆ HK ಪಾಟೀಲ್ರೇನೋ ಸ್ಪೀಕರ್ ಕಾಗದ ಬರ್ದಿಯಾರಂತೆ ಅವ್ರನ್ನ ಅಮಾನತ್ನಲ್ಲಿ ಇಡಬೇಕು ಅಂತ ನನಗೆ ಸ್ವಲ್ಪ ಡೌಟ್ಫುಲ್ಲಾಗಿ ಕಾಣಿಸ್ತಿದೆ. ಬಿಕಾಸ್ ಅವ್ರು ಬರ್ದಿರೋದೇನೋ ಅವ್ರ ಭಾಷೆ ಅಂತಾನೋ ಅಥವಾ ಅವ್ರ ಮೇಲೆ ಈ ರೀತಿ ಆರೋಪಗಳು ಬಂದಿವೆ ಅಂತನೋ. ಇಂಥದ್ದೇ ಆರೋಪಗಳು ಬೇರೆ ಬೇರೆ ಮೇಲೆ ಬಂದಾಗಲೂ ಅಮಾನತ್ ಆಗಿಲ್ಲ. ದಟ್ಸ್ ಓಕೆ, ಫ್ಯೂಚರಲ್ಲಿ ಮಾಡೋಣ ಅಂತ ಇರ್ಬೋದು ಅವರು. ಬಟ್ ಭಾಷೆ ಮತ್ತು ಈ ರೀತಿ ಪ್ರಕರಣಗಳಿಗೆ ಬಂದಿದೆ ಎಂದಾಗ ನನ್ನ ಲೆಕ್ಕಾಚಾರದಲ್ಲಿ ಇಟ್ಸ್ ಫೇರ್, ಅಮಾನತ್ ಮಾಡದಿದ್ರೆ ಮಾಡಿ. ಯಾಕಂದರೆ ಶುದ್ಧೀಕರಣ ಮಾಡೋದೇ ಆದರೆ HK ಪಾಟೀಲ್ರು ಮಾಡಿಸ್ಬೋದು. ಭ್ರಷ್ಟಾಚಾರನೂ ಆರೋಪನೇ ಮರಿಬೇಡಿ. ಅದನ್ನು ಬೇರೆ ರೀತಿ ನೋಡಿ. ನನ್ನ ದೃಷ್ಟಿನಲ್ಲಿ ಭ್ರಷ್ಟಾಚಾರವೂ ಅಷ್ಟೇ ಕಚಡಾ ಕೆಲಸನೇ. ಆ ಆರೋಪಗಳು ಬಹುಜನರ ಮೇಲಿದೆಯಲ್ವಾ, ಅವ್ರನ್ನೆಲ್ಲ ಏನು ಮಾಡೋಣ? ಇದು ಮಾಡಿ ಅದು ಮಾಡಿ ನೋಡೋಣ. ಕ್ಲೀನಾಗೆ ಕ್ಲೀನ್ ಆಗೋಣ. ಅಡ್ಡಂಬಡ್ಡಿಯಾಗಿ ಪರ್ಕೆ ತಗೊಂಡು ಗುರುಸ್ತೀರಿ ನೀವು HK ಪಾಟೀಲ್ರು. ಯಾರೋ ನಾಗೇಂದ್ರ ಮೇಲಿದೆ, ಯಾರೋ DK ಶಿವಕುಮಾರ್ ಮೇಲೆ ಆರೋಪ ಇದೆಯಪ್ಪ ಹಂಗನ್ಬಿಟ್ಟು ಅವ್ರನ್ನ ಅಮಾನತ್ ಮಾಡೋಕ್ಕಾಗತ್ತಾ ನಿಮ್ಮ ಕೈಯಲ್ಲಿ? ಆರೋಪ ಅಷ್ಟೇ ಅಂತ ಹೇಳ್ತಾರಲ್ಲ ಸರ್ ಅವ್ರ ವಿಷಯ. ಈಗ ನಾಳೆ ಸಿದ್ದರಾಮಯ್ಯನವ್ರದ್ದು ಇದೆ ಪ್ರಕರಣ, ಏನಾರು ಹಾಕೊಳ್ಳಿ, ನಾಳೆ ಅದಾದ್ಮೇಲೆ ಏನಾಗುತ್ತೆ, ಏನಾರು ಆಗ್ಬಿಡ್ತು ಅಂತ ಇಟ್ಕೊಳ್ಳೋಣಪ್ಪ. ಆಗೇನು ಮಾಡ್ತೀರಾ? ಅಮಾನತ್ ಮಾಡಿಸ್ತೀರಾ? ಇಲ್ಲ, ಏನೋ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಿದ್ದಾರೆ. ಬಟ್ ಪ್ರಕರಣ SIT ಕೊಡೋಕ್ಕೆ ಸರ್ಕಾರಕ್ಕೆ ಅಧಿಕಾರ ಇದೆ.
ಲೆಟ್ SIT ಆ್ಯಕ್ಟ್ ಅಕಾರ್ಡಿಂಗ್ ಟು ಲಾ. ಅವರು ಅಕಾರ್ಡಿಂಗ್ ಟು ಲಾನೇ ಫೈಟ್ ಮಾಡಬೇಕು, ಬೇರೆ ದಾರಿ ಇಲ್ಲ ಅದಕ್ಕೆ. ಎಸ್. ಇನ್ನು ರಾಜ್ಯದಲ್ಲಿ ಇತ್ತೀಚೆಗೆ ನಡೆದ ಗಲಭೆಗಳ ಬಗ್ಗೆ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆಯಾಗಿದ್ದು, ಈ ಬಗ್ಗೆ ಶೀಘ್ರವೇ ಜನಾಂದೋಲನ ರೂಪಿಸಲು ಕೇಸರಿ ಪಡೆ ತೀರ್ಮಾನ ಮಾಡಿದೆ. ರಾಜ್ಯ ಸರ್ಕಾರ ಹಿಂದೂ ವಿರೋಧಿ ನೀತಿ ಅನುಸರಿಸ್ತಾ ಇದೆ, ವಿಪಕ್ಷಗಳ ಮೇಲೆ ದ್ವೇಷ ರಾಜಕೀಯ ಮಾಡ್ತಿದೆ, ಸರ್ವಾಧಿಕಾರಿ ಧೋರಣೆ ಅನುಸರಿಸ್ತಾ ಇದೆ. ಈ ಎಲ್ಲ ವಿಚಾರಗಳ ಬಗ್ಗೆ ಹೋರಾಟ ರೂಪಿಸಲು ಬೆಂಗಳೂರಿನಲ್ಲಿ ನಡೆದ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ತೀರ್ಮಾನ ಮಾಡಿದ್ದಾರೆ. ಆದರೆ ಸಚಿವ ವೆಂಕಟೇಶ್ ಮಾತ್ರ ನಾಗಮಂಗಲ ದಾವಣಗೆರೆ ಕೇಸನ್ನ ಗಣೇಶ ಮೆರವಣಿಗೆ ವೇಳೆ ನಡೆದ ಗಲಾಟೆ ಏನಿದೆ ಇದು ವೈಯಕ್ತಿಕ ಕಾರಣಕ್ಕಾಗಿದ್ದು ಅಂತ ರಾಜಕೀಯ ಟ್ವಿಸ್ಟ್ ಅನ್ನು ಕೊಟ್ಟಿದ್ದಾರೆ. ಮಧ್ಯ ಮಾಜಿ ಸಂಸದ ಪ್ರತಾಪ್ ಸಿಂಹ ಪ್ರಚೋದನಕಾರಿ ಹೇಳಿಕೆಯನ್ನ ಮುಂದುವರೆಸಿದ್ದಾರೆ. ಏನೋ ಇರ್ತವ್ರಿ, ಅವ್ರ ವೈಯಕ್ತಿಕ ವಿಚಾರ ಅವ್ರು ಗಲಾಟೆ ಮಾಡ್ಕೋತಾರೆ, ಅದನ್ನ ರಾಜಕೀಯ ಬಣ್ಣಕ್ಕೆ ತಿರುಗಿಸ್ತಾರೆ. ಇಲ್ಲಿ ನಾಗಮಂಗಲದಲ್ಲಿ ನಡೆದಿರತಕ್ಕಂಥದ್ದು ಅದೇನೆ, ಅವ್ರು ವೈಯಕ್ತಿಕವಾಗಿ ಜಗಳ ಮಾಡ್ಕೊಂಡಿದ್ದಾರೆ. ಅವ್ರ ಕಾಲದಲ್ಲಿ ಇಂಥ ಘಟನೆ ಅಣ್ವಸ್ತ್ರಗಳನ್ನ ನ್ಯೂಕ್ಲಿಯರ್ ಬಾಂಬ್ ಮಾಡುವಂತ ಹಿಂದೂಗಳಿಗೆ ಈ ಗುಜರಿ ಟಾಂಗದವರು ಮಾಡುವಂತ ಪೆಟ್ರೋಲ್ ಬಾಂಬ್ ಮಾಡಕ್ಕಾಗಲ್ಲ. ಈ ಗುಜರಿಗಳು ಟಾಂಗಗಳು ಮಾಡುವಂತ ಕೆಲಸ ಬರಲ್ಲ ಅಂತ ತಿಳ್ಕೊಳ್ಬೇಡಿ. ಪ್ರತಿಯೊಬ್ಬ ಹಿಂದೂವರ ಕೈಯಲ್ಲಿ ಒಂದು ಕಲ್ಲಿಟ್ಕೊಂಡ್ರೆ ನಿಮ್ಮ ಕಥೆ ಏನು? ವೈಯಕ್ತಿಕ ಆಧಾರದಲ್ಲಿ ಕೆಲವೊಮ್ಮೆ ಕಮ್ಯುನಲ್ ರೈಟ್ಗಳು ನಡೆದಿರೋದು ಉಂಟು. ತುಂಬ ಕ್ಷುಲ್ಲಕವಾದ ಕಾರಣಕ್ಕೆ ಕಮ್ಯುನಲ್ ರೈಟ್ಸ್ ಸ್ಟಾರ್ಟ್ ಆಗಿರೋದು ನನ್ನ ಅರಿವಿಗಿದೆ. ಅಂದರೆ ನಾನು ಅದು ನೋಡಿದ್ದೀನಿ. ಥಿಯೇಟರ್ನಲ್ಲಿ ಮುಂದುಗಡೆ ಕೂತಿದ್ದ ಸೀಟಿಗೆ ಹಿಂದುಗಡೆ ಕೂತಿದ್ದವನು ಕಾಲನ್ನಿಟ್ಟಿದ್ದ ಅನ್ನೋದಕ್ಕೆ ಕಮ್ಯುನಲ್ ರೈಟ್ ಸ್ಟಾರ್ಟ್ ಆಗಿರೋದು ಇದೆ. ಅಷ್ಟಕ್ಕೂ ಇದೆ ಬೇಕಾರೆ, ಹಾಗಾಗಿ ಇಲ್ಲ ಅಂತಲ್ಲ. ಬಟ್ ನಾಗಮಂಗಲದ ಪ್ರಕರಣದಲ್ಲಿ ಈ ವೈಯಕ್ತಿಕ ಕಾರಣ ಏನು ಅನ್ನೋದನ್ನು ಘನತೆವೆತ್ತ ಮಂತ್ರಿಗಳು ಹೇಳಬೇಕು, ಇಲ್ಲ ಪೊಲೀಸ್ನವರು ಹೇಳಬೇಕು. ಸುಮ್ಮನೆ ಬುರುಡ ಬಿಟ್ರಾಗಲ್ಲ. ವೈಯಕ್ತಿಕ ಕಾರಣ ಏನು ಇರ್ಬೋದೇನೋ ಹೇಳಿ ನೋಡೋಣ, ಬಹಿರಂಗಪಡಿಸಿ ಹೇಳಬೇಕಲ್ಲ. ದಾವಣಗೆರೆ ಎರಡೂ ಕಡೆಯಲ್ಲೂ ಸಿದ್ದರಾಮಯ್ಯನವರು DK ಶಿವಕುಮಾರ್ ಮಧ್ಯೆ ಏನೋ ವೈಯಕ್ತಿಕ ಕಾರಣಕ್ಕೆ ಜಗಳ ನಡೀತಾ ಇದೆ ಅಂತ ಅಂದ್ಬಿಟ್ರೆ ಆಗ್ಬಿಡತ್ತಾ? ಏನು ಅಂತ ತಿಳ್ಕೊಬೇಕು. ಹಂಗಾಗ್ಬಿಡತ್ತಾ? ಅದು ಇಲ್ಲ, ಒಪ್ಪುತ್ತಾರ? ಏನಿದೆ ರೀ, ಏನು ಅಂತ ಹೇಳ್ರಿ ನೋಡೋಣ ಅಂತಾರೆ. ಹಂಗೆ ಇಲ್ಲವೇ ಏನು ಅಲ್ಲ, ನಾಗಮಂಗಲ ದಾವಣಗೆರೆ ಎರಡೂ ಒಂದೇ ವೈಯಕ್ತಿಕ ಆಗತ್ತಾ? ಒಂದ್ ಕಡೆ ಆಯ್ತು ಅಂದ್ರೆ ಓಕೆ. ಮನಿಷ್ಠರು ಕುತ್ಕೊಂಡು ವೈಯಕ್ತಿಕ, ಇದು ಚಿಲ್ಲರೆ, ಇದು ಸಣ್ಣದು, ಕ್ಷುಲ್ಲಕ, ಪಲ್ಲಕ ಅಂತ ನೀವು ಏನು ಬೇಕಾದ್ರೂ ಎಲ್ಲೋ ಒಂದು ದೂರದಲ್ಲಿ ಕುತ್ಕೊಂಡು ಭಾಷಣ ಬಿಕ್ಕೋಬೋದು. ಸ್ಥಳೀಯರಿಗೆ ಗೊತ್ತಿರುತ್ತೆ ಯಾಕಾಯಿತು, ಯಾರು ಮಾಡಿದ್ರು, ಏನು ಮಾಡಿದ್ರು, ಮತ್ತು ತಮ್ಮನ್ನು ರಕ್ಷಿಸುತ್ತೇವೆ ಎಂದು ಗೆದ್ದು ಬಂದಿರುವ ಘನತೆವೆತ್ತ ವ್ಯಕ್ತಿಗಳು ಏನು ಕಳೆದಿದ್ದಾರೆ ಅನ್ನೋದು ಲೋಕಲ್ ಜನಕ್ಕೆ ಗೊತ್ತಿರುತ್ತೆ. ಅವ್ರ ಅರ್ಥ ಮಾಡಿ ನೀವೇನು ಬೇಕಾದ್ರೂ ಹೇಳ್ಕೋಬೋದು.